ನೀವು ಇಷ್ಟಪಟ್ಟು ಕುಡಿಯೋ ತಂಪು ಪಾನೀಯಗಳು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಭಯಾನಕವಾಗಿವೆ ಅಂತ ನಿಮಗೆ ತಿಳಿದಿಲ್ಲದಿರಬಹುದು. ಕೂಲ್ ಡ್ರಿಂಕ್ಸ್ ಸಿಪ್ ಮಾಡ್ತಾ ಇದ್ದಂತೆ ನಿಮಗೆ ಏನೋ ಒಂಥರ ಖುಷಿ ಆಗುತ್ತೆ. ಆದರೆ ನಿಮಗೆ ಗೊತ್ತಾ, ಈ ಕೂಲ್ ಡ್ರಿಂಕ್ ಹೊಟ್ಟೆಗೆ ಹೋದ ಕೂಡಲೇ ಅದರ ಬಣ್ಣವನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. 1 ಗಂಟೆಯೊಳಗೆ ಅದು ದೇಹವನ್ನು ಒಳಗಿನಿಂದ ನಾಶಪಡಿಸುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ನೀವು ಸ್ಟೈಲಾಗಿ ಕುಡಿಯೋ ಕೂಲ್ ಡ್ರಿಂಕ್ಸ್ ದೇಹಕ್ಕೆ ಸೇರಿದ 1 ಗಂಟೆಯ ಒಳಗೆ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾಕೆ ನೀವು ಕೂಲ್ ಡ್ರಿಂಕ್ಸ್ ಕುಡಿಬಾರದು ಅಂತ ನೋಡೋಣ. ತಂಪು ಪಾನೀಯಗಳನ್ನು ಕುಡಿದ 10 ನಿಮಿಷಗಳಲ್ಲಿ 10 ಟೀ ಸ್ಪೂನ್ಗಳಿಗೆ ಸಮನಾದಂಥ ಸಕ್ಕರೆ ದೇಹವನ್ನು ಪ್ರವೇಶ ಮಾಡುತ್ತೆ. ಇದು ದೈನಂದಿನ ಅಗತ್ಯದ 100% ಹೆಚ್ಚು. ಇದರಿಂದ ಶುಗರ್ ಹೆಚ್ಚುವ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಅಂಶ ಹೊರಬಿದ್ದಿದೆ. ಚೂಯಿಂಗಮ್ ಸೇರಿದಂತೆ ತಂಪು ಪಾನೀಯಗಳಲ್ಲಿ ಸೇರಿಸಲಾಗುವಂಥ ಕೃತಕ ಸಿಹಿಕಾರಕ ಆಸ್ಪರ್ಟೈಮ್, ಇದರಿಂದ ಡೆಡ್ಲಿ ಕ್ಯಾನ್ಸರ್ ಬರುತ್ತೆ ಅಂತ ಅಮೆರಿಕದ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಎಚ್ಚರಿಸಿದೆ. ಈ ಹಿಂದೆ ಆಸ್ಪರ್ಟೈಮ್ ಬಳಸದಂತೆ ವಿಶ್ವ ಆರೋಗ್ಯ ಸಂಸ್ಥೆ WHO ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಈ ಬೆನ್ನಲ್ಲೇ ತಂಪು ಪಾನೀಯಗಳಲ್ಲಿರುವಂಥ ಕೃತಕ ಸಿಹಿಕಾರಕಗಳು ಕ್ಯಾನ್ಸರ್ಗೆ ಕಾರಣವಾಗುತ್ತವೆ ಅಂತ ಹೇಳಿದೆ. 1981ರಿಂದ ಆಸ್ಪರ್ಟೈಮ್ ಬಳಕೆ ಮಾಡಲಾಗ್ತಾ ಇದೆ. ಇದನ್ನು 5 ಬಾರಿ ಪರೀಕ್ಷೆ ಮಾಡಿ ಅನುಮೋದನೆ ನೀಡಲಾಗಿತ್ತು. ಹೀಗಾಗಿ ಇದನ್ನು ಭಾರತ ಸೇರಿದಂತೆ 90ಕ್ಕೂ ಹೆಚ್ಚು ದೇಶಗಳಲ್ಲಿ ಈಗಾಗಲೇ ಬಳಕೆ ಮಾಡಲಾಗ್ತಾ ಇದೆ. ಏನಿದು ಆಸ್ಪರ್ಟೈಮ್ ಅಂತ ನೋಡೋದಾದರೆ, ಆಸ್ಪರ್ಟೈಮ್ ಯಾವುದೇ ಕ್ಯಾಲೋರಿಗಳನ್ನು ಹೊಂದಿಲ್ಲ. ಆದರೂ ಇದು ಟೇಬಲ್ ಸಕ್ಕರೆಗಿಂತ ಸುಮಾರು 200 ಪಟ್ಟು ಸಿಹಿ ಆಗಿರುತ್ತೆ. 2009ರಲ್ಲಿ ಭಾರತದ FSSAI ಈ ಕೃತಕ ಸಿಹಿಕಾರಕವನ್ನು ಅತಿ ಹೆಚ್ಚು ಸಿಹಿಯಾಗಿದೆ ಅಂತ ಹೇಳಿ ಅನುಮೋದನೆಯನ್ನು ಕೊಟ್ಟಿತ್ತು. ಈ ವೇಳೆ ಯಾವ್ಯಾವ ವಸ್ತುಗಳನ್ನು ಅದರಲ್ಲಿ ಬಳಕೆ ಮಾಡಲಾಗ್ತಾ ಇದೆ, ಇದರ ಬಗ್ಗೆ ವಿವರವನ್ನು ಪ್ರಾಡಕ್ಟ್ ಮೇಲೆ ಕಡ್ಡಾಯವಾಗಿ ನಮೂದಿಸಬೇಕು ಅಂತ FSSAI ಹೇಳಿತ್ತು. ಅಮೆರಿಕದ ಕೋಕಾ ಕೋಲಾ ಮತ್ತು ಪೆಪ್ಸಿಕೋದಂತಹ ಕಂಪನಿಗಳು ಸಂಶೋಧನಾ ಸಂಸ್ಥೆಯ ಮಾಹಿತಿಯನ್ನು ನಿರಾಕರಣೆ ಮಾಡಿ ವಿರೋಧ ವ್ಯಕ್ತಪಡಿಸಿತ್ತು. ಆಸ್ಪರ್ಟೈಮ್ ಸುರಕ್ಷಿತವಾಗಿದೆ ಅಂತ ವೈಜ್ಞಾನಿಕ ಪರಿಶೀಲನೆ ಮಾಡಿದ ಬಳಿಕವೇ ಅದನ್ನು ಬಳಕೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಎಲ್ಲ ಕಂಪನಿಗಳಲ್ಲಿ ಒಮ್ಮತ ಇದೆ. ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ಆರೋಗ್ಯ ಸುರಕ್ಷತಾ ಏಜೆನ್ಸಿಗಳು ಯಾವುದೇ ಸಮಸ್ಯೆ ಇಲ್ಲ, ಹೀಗಿದ್ದು ಈ ಆರೋಪ ಮಾಡೋದು ಸರಿಯಲ್ಲ ಅಂತ ಪಾನೀಯ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಕೆವಿನ್ ಕೇನ್ ಹೇಳಿದ್ದಾರೆ. ಇದರ ಬಗ್ಗೆ ಕಳೆದ ವರ್ಷ ಫ್ರಾನ್ಸ್ನಲ್ಲೂ ಕೂಡ ಸಂಶೋಧನೆ ಮಾಡಲಾಗಿತ್ತು. ಇವರ ಅಧ್ಯಯನದ ಪ್ರಕಾರ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೃತಕ ಸಿಹಿಕಾರಕಗಳನ್ನು ತಿನ್ನೋದ್ರಿಂದ, ಅದರಲ್ಲಿ ವಿಶೇಷವಾಗಿ ಆಸ್ಪರ್ಟೈಮ್ ಮತ್ತು ಅಸೆಸಲ್ಫೇಮ್ K ಜನರಿಗೆ ಕ್ಯಾನ್ಸರ್ ಅಪಾಯ ತಂದೊಡ್ಡುತ್ತೆ ಅಂತ ಹೇಳಿದೆ. WHOನ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ IARC ಮೇನಲ್ಲಿ ಸಭೆ ನಡೆಸಿತ್ತು. ಆಗ ಆಸ್ಪರ್ಟೈಮ್ ಮನುಷ್ಯರಿಗೆ ಕ್ಯಾನ್ಸರ್ ಜನಕ ಅಂತ ಹೇಳಿತ್ತು. ಹೀಗಾಗಿ ಮೇನಲ್ಲಿ WHO ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿತ್ತು. ಸಕ್ಕರೆಯೇತರ ಸಿಹಿಕಾರಕಗಳು ಅಥವಾ NSS ಅನ್ನು ಬಳಸದಂತೆ ಸಲಹೆಯನ್ನು ನೀಡಿದೆ ಅಂತ ತಿಳಿದು ಬಂದಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿ.